ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬಟ್ ಸ್ಯಾರಿ ಬಂದು ಫುಲ್ ಗ್ರ್ಯಾಂಡ್ ಸ್ಯಾರಿಗೆ ತುಂಬ ಸಿಂಪಲ್ ಡಿಸೈನ್ ಹಾಕಿ ಅಂತ ಕೇಳಿದ್ದಾರೆ. ಸೊ ಇದು ಕಲರ್ ಕಾಂಬಿನೇಷನ್ ನೋಡಿ, ಫುಲ್ ಸ್ನಫು, ಡಾರ್ಕ್ ಬ್ರೌನು ವಿತ್ ಪರ್ಪಲ್ ಕಲರು. ಸೊ ಇದಕ್ಕೆ ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. 10 ಅಥವಾ 11 ನಂಬರ್ ನೀಡಲ್ ಫ್ರೆಂಡ್ಸ್, ನೀಡಲ್ ನಂಬರು. ಸೊ ಸ್ಟಾರ್ಟಿಂಗು 2 ಸರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಟಾರ್ಟ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರ ಸೇರಿ 1 ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಪಾಯಿಂಟಿಗೆ ಹೋಗಿ ದಾರನ ತಂದು, ಸೊ 3 ದಾರ ಇರುತ್ತಲ್ವ, 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಕೂಡ ಹಾಫ್ ಡಬಲ್ ಕ್ರೋಶೆನೇ ಮಾಡ್ಕೋಬೋದು. ಸೊ ನಾನು 2 ಸಲ ಸಿಂಗಲ್ ಕ್ರೋಶೆ ನಾರ್ಮಲಾಗಿ ಯಾವಾಗಲೂ ಹಾಕ್ತೀವಿ ಅಲ್ವ, ಸೊ ಆ ಥರ ಹಾಕಿದ್ದೀನಿ. ಅದಾದಮೇಲೆ 5 ಚೈನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 4 ಟೈಮ್ ಹಾಫ್ ಡಬಲ್ ಕ್ರೋಶೆ ಆದಮೇಲೆ 5 ಚೈನ್ ಮಾಡಿ ಅದು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿಟ್ಕೊಂಡು, ಸೊ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 3 ದಾರ ಸೇರಿಸಿ 1 ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆನೇ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದ ಪಾಯಿಂಟಲ್ಲೇ, ತುಂಬ ಜಾಸ್ತಿ ಗ್ಯಾಪ್ ಬಿಡಬಾರ್ದು ಫ್ರೆಂಡ್ಸ್. ಅದು ಒಂದೇ ಹೋಲಿಗೂ ಹಾಕಬಾರ್ದು, ಒಂಚೂರು ಪಕ್ಕದಲ್ಲೇ ನಾವು ಪಾಯಿಂಟಿಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬೇಕಂದರೆ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಫ್ರೆಂಡ್ಸ್ ತುಂಬ ನೀಟಾಗಿ ಬರುತ್ತೆ. ಅಂದರೆ ಹಾಫ್ ಡಬಲ್ ಕ್ರೋಶೆ ಡೈರೆಕ್ಟ್ ಸ್ಯಾರಿಗೆ ಯಾವಾಗ ಮಾಡ್ತೀವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ ಡಿಸೈನ್ ಆದ್ರೂ ಈ ಥರ ಎಡ್ಜಸ್ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ 6 ಟೈಮ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 6 ಸರ್ತಿ 6 ಹಾಫ್ ಡಬಲ್ ಕ್ರೋಶೆ ನಾನು ಮಾಡ್ಕೊಳ್ತಾ ಇದ್ದೀನಿ. 6 ಟೈಮ್ ಮಾಡಿಕೊಂಡು 6 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಾರ ಇವಾಗ ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. ದಾರ ಮೇಲೆ ಮಾಡಿ, ಸೊ ಬಿಗ್ ಸೈಜ್ ಬೀಡ್ ತೊಗೋತಾ ಇದ್ದೀನಿ. ಮೀಡಿಯಮ್ ಸೈಜಾದ್ರು ತೊಗೋಬೋದು, ಸ್ವಲ್ಪ ಒಂದು ಸುತ್ತು ದೊಡ್ಡ ಸೈಜೇ ನಾನು ತೊಗೋತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿ ಮತ್ತೆ ಹಾಫ್ ಡಬಲ್ ಕ್ರೋಶೆನೇ ಮಾಡ್ಕೋತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಹಾಫ್ ಡಬಲ್ ಕ್ರೋಶೆ ಮಾಡಿದ ತಕ್ಷಣ ಅಲ್ಲಿಂದ ನಾನು 4 ಚೈನ್ಸ್ನ ಹಾಕೋತೀನಿ. 3 4 ಸಾಕಾಗುತ್ತೆ ಫ್ರೆಂಡ್ಸ್. 4 ಚೈನ್ ಮಾಡಿಬಿಟ್ಟು ಒಂಚೂರು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋತಾ ಇದ್ದೀನಿ ಸ್ಯಾರಿನ. ಇದು ಫ್ರಂಟ್ ಸೈಡು. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ 6 ಸರ್ತಿ, ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ನಾನು ಫಸ್ಟ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ಹಿಂದಗಡೆ ಹೋಲ್ಸ್ ಕಾಣುತ್ತೆ. ಇನ್ನೊಂದು ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಒಟ್ಟು 2 ಸತಿ ಇಲ್ಲಿ ಸಿಂಗಲ್ ಕ್ರೋಶೆ, ಒಂದು ಲಾಕ್ ಮಾಡೋದಕ್ಕೆ, ಒಂದು ನಾರ್ಮಲಾಗಿ ಇನ್ನೊಂದು ಸತಿ ಮಾಡ್ಕೋಬೇಕು. ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ 4 ಚೈನ್ ಏನಿದೆ ಅದ್ರ ಒಳಗಡೆ ಹೋಗಿ ದಾರ ತಂದು ಈ 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ಟರ್ನ್ ಮಾಡಿದ ತಕ್ಷಣ ನಾವು 4 ಚೈನ್ ಒಳಗಡೆ ಹಾಫ್ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 3 ಟೈಮ್ಸ್ ಹಾಕೋತೀನಿ. ಇನ್ನೂ 1 ಟೈಮು 3 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ತೀನಿ. 3 ಸರ್ತಿ ಹಾಫ್ ಡಬಲ್ ಕ್ರೋಶೆ ಮಾಡಿದ ತಕ್ಷಣ 3 ಚೈನ್ನ ಹಾಕೋತೀನಿ. ಬೇಕಂದರೆ ಇಲ್ಲಿ ಈ ಪಿಕಾಟ್ ಬದಲು ನೀವೊಂದು ಇದನ್ನು ಹಾಕೋಬೋದು ಫ್ರೆಂಡ್ಸ್, ಒಂದು ಬೀಡ್ ಹಾಕೋಬೋದು. ನಾನಿಲ್ಲಿ 3 ಚೈನ್ ಹಾಕಿ ನೋಡಿ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಾರ ಇರುತ್ತೆ, ಆ ದಾರದಲ್ಲಿ ನೀಡಲ್ನ ಹಾಕಿ 2 ದಾರ ಸೇರಿ 1 ಮಾಡ್ಕೋತೀನಿ. ನಮಗೆ ಒಂಥರ ಚಿಕ್ಕ ನಾಟ್ ಥರ ಕಾಣುತ್ತೆ, ಅದು ಪಿಕಾಟ್ ಥರ ವಿ ಶೇಪ್ ಕಾಣೋಕ್ಕೆ ಹೆಲ್ಪ್ ಆಗುತ್ತೆ ಅದು. ಮತ್ತು ಅದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮಿಕ್ಕಿದ 4 ಚೈನ್ ಗ್ಯಾಪಲ್ಲಿ ಮತ್ತು ನಾನಿಲ್ಲಿ 3 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಟೈಮ್, 2 ಟೈಮ್ಸ್, 3 ಟೈಮ್ ಹಾಫ್ ಡಬಲ್ ಕ್ರೋಶೆ ಮಾಡಿ 1 ಟೈಮ್ ಇಲ್ಲಿ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 3 ಟೈಮ್ಸ್ ಈ ಕಡೆ, 3 ಟೈಮ್ಸು ಲಾಸ್ಟಲ್ಲಿ 2 ಸತಿ ಇರುತ್ತೆ ಅಲ್ವಾ. ಇವಾಗ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ಸೊ ನೀಡಲ್ ಮೇಲೆ ದಾರ ಸುತ್ಕೊಂಡೆ, ಬಟ್ ಸಿಂಗಲ್ ಕ್ರೋಶೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಲಾಸ್ಟಲ್ಲಿ ನೋಡಿ, ಸಿಂಗಲ್ ಕ್ರೋಶೆ ಬಟ್ಟೆ ಹಾಕಿರ್ತೀವಲ್ಲ ಸ್ಯಾರಿಗೆ, ಸೊ ಅದ್ರ ಒಳಗಡೆ ಒಂದು ನೀಡಲ್ನ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ. ಸೊ ನಮಗೆ ಸ್ಟಾರ್ಟ್ ಯಾವ ರೀತಿ ಮಾಡಿದ್ದೀವಿ ಎಂಡ್ ಕೂಡ ಅದೇ ರೀತಿ ಬರಬೇಕಲ್ವ. ಸೊ ಅದಕ್ಕೋಸ್ಕರ ಇದೇ ರೀತಿ ಮಾಡಬೇಕು. ಸಿಂಗಲ್ ಕ್ರೋಶೆ ಸೀರೆಗೆ ಹಾಕಿರೋದ್ರಲ್ಲೂ ಒಂದು ಸಿಂಗಲ್ ಕ್ರೋಶೆ ಮಾಡಿ ಇವಾಗ ಸ್ಯಾರಿಗೆ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು
ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈ ರೀತಿ ಆರ್ಚ್ ಬರುತ್ತೆ ನಮಗೆ ಪುಟ್ಟದಾಗೆ. ಆ್ಯಕ್ಚುಲಿ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಇದು ಅಷ್ಟು ಗ್ರ್ಯಾಂಡ್ ಸೀರೆನೇ, ಬಟ್ ಅವರು ತುಂಬ ಸಿಂಪಲಾಗಿ ಹಾಕಿ ಅಂತ ಕಸ್ಟಮರ್ ಕೇಳಿರೋದಕ್ಕೆ ತುಂಬ ಸಿಂಪಲಾಗಿ ಮಾಡಿರೋದು. ಮತ್ತು ನಾನು 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಟೋಟಲಾಗಿ ನಮಗೆ 6 ಇರಬೇಕು, ಲಾಕು ಎಲ್ಲ ಸೇರಿಸಿ ಟೋಟಲಾಗಿ 6 ಇರಬೇಕು ಸ್ಯಾರಿ ಮೇಲೆ ಹಾಫ್ ಡಬಲ್ ಕ್ರೋಶೆ. ಸೊ ಈ ಥರ ಕಾಣಿಸುತ್ತೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಒಂಥರ ನೀಟಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ತುಂಬ ಚಿಕ್ಕ ಡಿಸೈನ್ ಇದು. ಮತ್ತು ಅಲ್ಲಿಂದ ಕುಚ್ಚು ಕಟ್ಕೊಳ್ಳೋಕ್ಕೆ ಪ್ಲೇಸ್ ಬಿಟ್ಕೊಳ್ಳೋಣ. 5 ಚೈನ್ಸ್ನ ಮಾಡ್ಕೊಂಡಿದ್ದೀನಿ, ಬೇಕಂದರೆ 4 ಚೈನ್ ಕೂಡ ನಡೆಯುತ್ತೆ. ಸೊ ಮತ್ತೆ ಹಾಫ್ ಡಬಲ್ ಕ್ರೋಶೆ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ 6 ಟೈಮ್ಸ್ ಹಾಕಬೇಕು ನಾವು. ಸೊ ಇಲ್ಲೂ ಕೂಡ 6 ಸರ್ತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಇದೇ ಥರ 6 ಟೈಮ್ಸ್ನ ಮಾಡಿ ನೋಡಿ. 6 ಟೈಮ್ಸ್ ಮಾಡಿದ್ದೀನಿ ಅಲ್ಲ, ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಒಂದು ಬಿಗ್ ಬೀಡನ್ನ ಹಾಕ್ಕೊಳ್ಳೋಣ. ಬೀಡ್ ಯಾವ್ದಾದ್ರು ತೊಗೋಬೋದು ಫ್ರೆಂಡ್ಸ್, ಕಟ್ಟಿಂಗ್ಸ್ ಇರೋದು ಅಥವಾ ಆ್ಯಂಟಿಕ್ ಬೀಡು, ಬಿಗ್ ಬೀಡು, ಇನ್ನೂ ಸ್ಮಾಲ್ ಬೀಡು, ಇನ್ನು ಬಿಗ್ ಸೈಜ್ ಬೀಡು, ಆ ಥರ ಯಾವ್ದು ಬೇಕಾದ್ರೂ ನಿಮ್ಮ ಚಾಯ್ಸು ಯಾವ್ದಾದ್ರು ತೊಗೋಬೋದು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶೆ ಮಾಡಿ 4 ಚೈನ್ ಮಾಡ್ಕೊಳ್ಳೋಣ. 3 4 ಚೈನ್ ಮಾಡಿಬಿಟ್ಟು ಸ್ಯಾರಿನ ಟರ್ನ್ ಮಾಡಿ ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಹಿಂದೆಗಡೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅದಕ್ಕೆ ಲಾಕ್ ಮಾಡೋಣ. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮೇಲಿರೋ ಹೋಲ್ ಗ್ಯಾಪ್ಗೆ ಇನ್ನೂ 1 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಸೊ ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಬಿಡಬೇಕು. ಇಲ್ಲಿಂದ ಸುಜ್ಜಿ ಮೇಲೆ ದಾರ ಸುತ್ಕೊಳ್ಳೋಣ. 4 ಚೈನ್ ಗ್ಯಾಪ್ ಒಳಗಡೆ 3 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಾನಿಲ್ಲಿ 3 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಇದಾದ ತಕ್ಷಣ ಡೈರೆಕ್ಟಾಗಿ 3 ಚೈನ್ ಹಾಕೋತೀನಿ ಅಲ್ಲಿಂದನೇ. ಸೊ 1 ಚೈನ್, 2 ಚೈನ್, 3 ಚೈನ್ ಆಮೇಲೆ ಅಲ್ಲೇ ದಾರ ಇರುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗು. ಚೈನ್ ಹಾಕುವಾಗ ಅದನ್ನು ಒಳಗಡೆ ನೀಡಲ್ಲಿ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ ಲಾಕ್ ಮಾಡೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮಿಕ್ಕಿದ 4 ಚೈನ್ಗೆ 3 ಟೈಮ್ಸ್ ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. 3 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಿ ನಾವು ರೈಟ್ ಸೈಡು ಅದೇ ರೀತಿ ಮಾಡಿದ್ವಿ ಅಲ್ವಾ. ಲಾಸ್ಟ್ ಟೈಮ್ 4th ಟೈಮು ಸಿಂಗಲ್ ಕ್ರೋಶೆ, ಮತ್ತು ಬಟ್ಟೆಗೆ ಮಾಡಿರೋ ಸಿಂಗಲ್ ಕ್ರೋಶೆಲ್ಲಿ ಕೂಡ ಒಂದು ಸರ್ತಿ ಸಿಂಗಲ್ ಕ್ರೋಶೆ. ಸೊ ಈ ರೀತಿ ಆದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸ್ಟಾರ್ಟ್ ಯಾವ ರೀತಿ ಮಾಡಿದ್ದೀವೋ ಎಂಡ್ ಕೂಡ ಅದೇ ರೀತಿ ಕಂಪ್ಲೀಟ್ ಆಗುತ್ತೆ. ಬಟ್ಟೆಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು. ಆಲ್ರೆಡಿ 2 ಟೈಮ್ ಆಗಿರುತ್ತಲ್ವ. ಸೊ ಮಿಕ್ಕಿದ 4 ಟೈಮ್ ಮಾಡಿ 6 ಟೈಮ್ ಆಗಬೇಕು ನಮಗೆ. 6 ಟೈಮ್ ಮಾಡಿ ಮತ್ತು 5 ಚೈನ್ ಹಾಕಿ ನೆಕ್ಸ್ಟಿಗೆ ಆರ್ಚಿಗೆ ಮತ್ತು ಸಿಂಗಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ನೀಟ್ ಡಿಸೈನು. ಸೊ ಖಂಡಿತ ಬೇಗನೂ ಆಗೋಗುತ್ತೆ. ಸೊ ಡಿಸೈನು ತುಂಬ ಸಿಂಪಲ್ಲಾಗಿದೆ, ಈ ರೀತಿ ಕಾಣಿಸುತ್ತೆ. ಲಾಸ್ಟ್ವರೆಗೂ ಇದೇ ರೀತಿ ಮಾಡ್ಕೊಂಡೋಗಿ 1 2 3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಸೊ ಡಿಸೈನ್ ಇಷ್ಟೇ. ಇದರಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋಂಗಿದ್ರೆ ನೀವು ಮಾಡ್ಕೋಬೋದು. ಇದಕ್ಕೆ 147 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಸ್ನಫ್ ಕಲರ್ 2 ಕಲರು ಮತ್ತು ಪರ್ಪಲ್ 2 ಕಲರು, ಬ್ರೌನ್ 2 ಹತ್ರ 2 ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ತುಂಬ ಗ್ರ್ಯಾಂಡ್ ಸ್ಯಾರಿಗೆ ಸಿಂಪಲ್ ಡಿಸೈನು. ಸೊ ನಿಮಗೂ ಯಾರಾದರೂ ಕಸ್ಟಮರ್ ಕೇಳಿದ್ರೆ ತುಂಬ ಸಿಂಪಲಾಗಿ ಒಂದು ಡಿಸೈನ್ ಹಾಕ್ಕೊಡಿ ಅಂದರೆ ಇದನ್ನು ಚೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಅದೇನು ಪಿಕೌಟ್ ಮಾಡಿದ್ದೀನಿ ಅಂದರೆ ವಿ ಶೇಪ್ ಕಾಣೋಕ್ಕೆ ಒಂದು ನಾಟ್ ಇಟ್ಟಿರೋ ಥರ. ಸೊ ಅಲ್ಲಿ ಬೇಕಂದರೆ ಬೀಡ್ ಕೂಡ ನೀವು ಪ್ಲೇಸ್ ಮಾಡ್ಬೋದು. ಇದು ಬೇಡ ಅಂದರೆ ಬೀಡ್ ಹಾಕ್ಬೋದು, ಇಲ್ಲಾಂದರೆ ವಿತೌಟ್ ಬೀಡು ಹಾಗೆ ಹಾಫ್ ಡಬಲ್ ಕ್ರೋಶೆನೇ ಹಾಕ್ಕೊಂಡು ಹೋಗ್ಬೋದು. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ನೀವು 250 to 350 ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಮಾಡ್ಕೋಬೋದು. ಇಷ್ಟ ಆಗಿರೋ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದು ಒಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಬಿಗಿನರ್ ಕೂಡ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.